ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಆಲ್ರೆಡಿ ಇವಾಗ ಕೆಸೆಟ್ ಎಕ್ಸಾಮ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿದೆ. ಸೊ ಮುಂಬರುವಂತಹ ಒಂದು ಕೆಸೆಟ್ ಪರೀಕ್ಷೆಯ ಕುರಿತು ಈ ದಿನ ಒಂದು ಅಪ್ಡೇಟ್ಸ್ ಅಂತಕ್ಕಂಥದ್ದು ನಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ನಾವಿಲ್ಲಿ ಗಮನಿಸ್ತಾ ಬಂದಾಗ 2023ರ ಒಂದು ಕೆಸೆಟ್ ಅಂತಕ್ಕಂಥದ್ದು ಕಾಲ್ಫರ್ಮ್ ಆದಾಗ ಸೊ ನವಂಬರ್ನಲ್ಲಿ ಏನಾಗಿತ್ತು ಅಂತಂದರೆ ಎಕ್ಸಾಮ್ಸದ್ದಾಗಿರ್ಬೋದು ಅಥವಾ ಅದರ ಪ್ರೊಸೆಸ್ ಅಂತಕ್ಕಂಥದ್ದು ನಡೆದಿತ್ತು ಸ್ನೇಹಿತರೆ. ಜೊತೆಗೆ ನಾವಿಲ್ಲಿ ಗಮನಿಸ್ಬೋದು 2024ರದ್ದು ಕೂಡ ಸೊ ನವಂಬರ್ನಲ್ಲೇ ಏನಾಗಿತ್ತು ಅಂದರೆ ಎಕ್ಸಾಮ್ಸನ್ನು ನಡೆಸಿದ್ರು, ಅದು ಕೂಡ ನಿಮ್ಗೆ ಗೊತ್ತದ. ನೆಕ್ಸ್ಟ್ ಇವಾಗ 2025ರದ್ದು ನಾವಿಲ್ಲಿ ಗಮನಿಸ್ತಾ ಬಂದಾಗ ಅದು ಕೂಡ ಸೊ ನವಂಬರ್ ಮಂತಲ್ಲೇ ಏನಾಗಿತ್ತು ಅಂದರೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದರು. ಸೊ ಇವತ್ತಿನ ದಿನ ಏನಪ್ಪ ಅಂತಂದರೆ KE ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸೊ KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂತಹ ಸೊ ಪ್ರಸನ್ನ ಸರ್ ಅವರು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಅದನ್ನ ಅಬ್ಸರ್ವ್ ಮಾಡ್ಕೋಬೋದು. ಸೊ ಅದರಲ್ಲಿ ಏನಿದೆ ಅಂತಂದರೆ ಮುಂಬರುವಂತಹ ಸೊ 2026ರ ಒಂದು ಕೆಸೆಟ್ ನೋಟಿಫಿಕೇಷನನ್ನು ನಾವು ನವಂಬರ್ ತಿಂಗಳಿನಲ್ಲಿ ಸೊ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ನೀವು ಆ ವಿಡಿಯೋವನ್ನು ಕೂಡ ನೋಡ್ಬೋದು. ಸೊ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ, ನೀವು ಅದನ್ನು ಅಬ್ಸರ್ವ್ ಮಾಡ್ಕೋಬೋದು. ಸೊ ಹಾಗಾಗಿ ಇನ್ನೂ ಕೂಡ ನಿಮಗೆ ಸುಮಾರು ಸಮಯ ಅಂತಕ್ಕಂಥದ್ದಿದೆ. ಸೊ ಆ ಒಂದು ಕಾರಣಕ್ಕಾಗಿ ಇವಾಗಿನಿಂದಲೇ ನೀವು ಒಂದು ಪ್ರಿಪ್ರೇಷನನ್ನು ಆರಂಭ ಮಾಡಿಕೊಡ್ರಿ. ಆಲ್ಮೋಸ್ಟ್ ಮುಂಬರುವಂತಹ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂತಕ್ಕಂಥದ್ದು ಈ ಒಂದು ನೆಕ್ಸ್ಟ್ ಬರುವಂತಹ ಕೆಸೆಟ್ ಆದ ನಂತರ ಕನ್ಫರ್ಮ್ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಯಾಕಂದರೆ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಒಂದು 7-8 ಮಂತ್ ಆದರೂ ಕೂಡ ಅವರು ಡಿಲೇ ಮಾಡುವಂತಹ ಸಾಧ್ಯತೆ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಮುಂಬರುವಂತಹ ಸಹಾಯಕ ಪ್ರಾಧ್ಯಾಪಕರ ಒಂದು ನೇಮಕಾತಿಯಲ್ಲಿ ನೀವು ಎಕ್ಸಾಮನ್ನು ಬರಿಬೇಕಾಗಿತ್ತು ಅಂದರೆ ಸೊ ಮುಂಬರುವಂತಹ ಕೆಸೆಟ್ ಪರೀಕ್ಷೆಯನ್ನು ಉತ್ತೀರ್ಣ ಆಗೋದಕ್ಕೆ ನೀವು ಇವಾಗಿನಿಂದಲೇ ನಿಮ್ಮ ಪ್ರಿಪ್ರೇಷನನ್ನು ಆರಂಭ ಮಾಡ್ತಾ ಬನ್ನಿ ಸ್ನೇಹಿತರೆ. ಓಕೆನಾ. ಸೊ ಇದು ಇವತ್ತಿನ ಒಂದು ಅಪ್ಡೇಟ್ಸ್ ಆಗಿರ್ತದೆ ಸ್ನೇಹಿತರೆ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡ್ತಾ ಇದ್ರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.